ಈ ಒಂದು ಕ್ಲೋತ್ ಇಂಪೋರ್ಟೆಡ್ ಕ್ಲೋತ್ ಇದು, ಈ ಒಂದು ಶೂ ಇಂಪೋರ್ಟೆಡ್ ಶೂ ಇದು, ಈ ಒಂದು ಕಾರು ಇಂಪೋರ್ಟೆಡ್ ಕಾರ್. ಈ ರೀತಿ ಮಾತಾಡೋದನ್ನ ನೀವು ಕೇಳಿ ಇರ್ತೀರಾ. ಇಂಪೋರ್ಟೆಡ್ ಕ್ಲೋತ್, ಇಂಪೋರ್ಟೆಡ್ ಕಾರ್. ಇಂಪೋರ್ಟೆಡ್ ಅಂದ್ರೆ ಏನು? ನಾವು ಬೇರೆ ಒಂದು ದೇಶದಿಂದ ನಮ್ಮ ಒಂದು ಇಂಡಿಯಾಗೆ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ಈಗ ಇಂಪೋರ್ಟ್ ಮಾಡ್ಕೊಂಡಾಗ ಸುಮ್ನೆ ಇಂಪೋರ್ಟ್ ಆಗುತ್ತಾ? ಗೂಡ್ಸ್ ಸುಮ್ನೆ ಅಂತೂ ಇಂಪೋರ್ಟ್ ಆಗಲ್ಲ. ಈ ಒಂದು ಪ್ರೊಸೆಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಗೂಡ್ಸ್ ನಮ್ಮ ಒಂದು ಇಂಡಿಯಾಗೆ ಇಂಪೋರ್ಟ್ ಆಗ್ಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಹಡಗಲ್ ಬರುತ್ತೆ, ಶಿಪ್ ಅಲ್ಲಿ ಬರುತ್ತೆ, ಶಿಪ್ ಅಲ್ಲಿ ಕಂಟೈನರ್ಸ್ ಅಲ್ಲಿ ಬರುತ್ತೆ. ಕಂಟೈನರ್ ಅಲ್ಲಿ ಬಂದಾಗ ನಮ್ಮ ಒಂದು ಇಂಡಿಯನ್ ಕಸ್ಟಮ್ಸ್ ಪೋರ್ಟ್ ಅಲ್ಲಿ ಬರುತ್ತೆ. ಇಂಡಿಯನ್ ಕಸ್ಟಮ್ಸ್ ಪೋರ್ಟ್ ಅಲ್ಲಿ ಕಸ್ಟಮ್ಸ್ ಅಥಾರಿಟೀಸ್ ಗಳು ವೇಟ್ ಮಾಡ್ತಿರ್ತಾರೆ ಆ ಒಂದು ಪೋರ್ಟ್ ಅಲ್ಲಿ ಬರುವಂತ ಒಂದು ಶಿಪ್ಮೆಂಟ್ ನ ಕ್ಲಿಯರ್ ಮಾಡಕ್ಕೆ. ಅವಾಗ ಆ ಒಂದು ಕಂಟೈನರ್ ಅಲ್ಲಿ ಏನಿರುತ್ತೆ ಗೂಡ್ಸ್, ಆ ಒಂದು ಗೂಡ್ಸ್ ನ ವೆರಿಫೈ ಮಾಡಾದ್ಮೇಲೆ ಎಲ್ಲ ಕ್ಲಿಯರ್ ಇದ್ರೆ ಯಾವ ಒಂದು ವ್ಯಕ್ತಿ ಇಂಪೋರ್ಟ್ ಮಾಡ್ಕೊಂಡಿರ್ತಾನಲ್ಲ ಆ ವ್ಯಕ್ತಿ ಬಿಲ್ ಆಫ್ ಎಂಟ್ರಿ ನ ಫೈಲ್ ಮಾಡಬೇಕು. ಬಿಲ್ ಆಫ್ ಎಂಟ್ರಿ ನ ಫೈಲ್ ಮಾಡಿದ ತಕ್ಷಣ ಹೋಮ್ ಕನ್ಸಪ್ಷನ್ ಗೆ ಆ ಒಂದು ಗೂಡ್ಸ್ ಕ್ಲಿಯರ್ ಆಗುತ್ತೆ. ಅಲ್ಲಿಂದ ಕ್ಲಿಯರ್ ಆಗಿರೋ ಗೂಡ್ಸ್ ಫಸ್ಟ್ ವೇರ್ ಹೌಸ್ ಹೋಗುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಅದೆಲ್ಲ ಡಿಸ್ಟ್ರಿಬ್ಯೂಟರ್ ಹೋಗುತ್ತೆ. ಡಿಸ್ಟ್ರಿಬ್ಯೂಟರ್ ಇಂದ ನಮಗೆ ಬರುತ್ತೆ. ನಾವೇ ಆ ಒಂದು ಕ್ಲೋತ್ ನ ವೇರ್ ಮಾಡ್ತೀವಿ, ಆ ಒಂದು ಶೂ ನ ವೇರ್ ಮಾಡ್ತೀವಿ, ಆ ಒಂದು ಕಾರ್ ನ ರೈಡ್ ಮಾಡ್ತೀವಿ.